ಈ ಅಧಿಕಾರಿಗಳು ಈಗ ಭ್ರಷ್ಟಾಚಾರ ಅಂತ ಬಂದಾಗ ನೀವು ಗಮನಿಸ್ತಾ ಇದೀವಿ, ನಿಮಗೆ ಗೊತ್ತಿದೆ ಈಗಿನ ವಿಚಾರ ಪ್ರೆಸೆಂಟ್ ನಿನ್ನೆನೇ ತಗೊಳ್ಳಿ, ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ BJPಯವರು JDS ಅವರು ಸೇರ್ಕೊಂಡು. ಯಾಕೆ? ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ, ದೊಡ್ಡ ಮಟ್ಟದ 2300 ಕೋಟಿ ಆಗಿದೆ, ತಿಮ್ಮಾಪುರ ಅವರು ಇದ್ದಾರೆ, ಅದರಲ್ಲಿ ಅವ್ರ ಮಗ ಇದ್ದಾರೆ ಅಂತ ಆರೋಪ ಇದೆ, ಮಾಡ್ತಾ ಇದ್ದಾರೆ. ನೀವೇನು ಹೇಳ್ತೀರಾ ಅಬಕಾರಿ ಇಲಾಖೆ ಬಗ್ಗೆ? ಈ ಭ್ರಷ್ಟಾಚಾರ ಕಳ್ಳ ಖದೀಮರು ಇವತ್ತು ನಾನು ಸ್ವಾಗತಿಸ್ತೀನಿ. ಇವತ್ತೇನು ಪ್ರತಿಭಟನೆ ಮಾಡ್ತಾರೆ, ರಾಜೀನಾಮೆ ಕೇಳ್ತಾರೆ, ಸ್ವಾಗತಿಸ್ತೀನಿ. ಆದರೆ ಇದೇ BJPಯವರು 6-7 ತಿಂಗಳಿಂದ ಎಲ್ಲೋಗಿದ್ರು? ಅವನ್ಯಾವನೋ ಜೋಶಿ ಅನ್ನೋಂಥವನು ಬೆಂಗಳೂರಿನ ಲೋಕಾಯುಕ್ತ ಬೆಂಗಳೂರು ಡಿಸ್ಟ್ರಿಕ್ಟ್ SP ಆಗಿದ್ನಲ್ಲ, ಅವನು ಅಬಕಾರಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ನ ಆಫೀಸರ್ಗಳನ್ನೆಲ್ಲ ಕರೆಸಿ ಅವ್ರ ಹತ್ರ ಏನು ವಸೂಲಿ ಮಾಡಿಕೊಂಡು ಹಫ್ತಾ ವಸೂಲಿ ಮಾಡಿ ಅದನ್ನು ತಿಮ್ಮಾಪುರಕ್ಕೆ ಕೊಡ್ತಾ ಇದ್ದಂತ ಮಾಧ್ಯಮಗಳಲ್ಲಿ ಬಂತು. ಅವನು 3 ತಿಂಗಳು 4 ತಿಂಗಳು ತಪ್ಸ್ಕೊಂಡು ಹೋಗಿದ್ದ. ಇವತ್ತು ಆ ಕದೀಮ ಜೋಶಿ ಅನ್ನೋನು ಆ ಪೊಲೀಸ್ ಆಫೀಸರ್ ಎಲ್ಲಿ ಬದುಕಿದಾನೋ ಸತ್ತಿದಾನೋ ಗೊತ್ತಿಲ್ಲ, ಅವನು ಅರೆಸ್ಟ್ ಆಗಲಿಲ್ಲ. ಹೈಕೋರ್ಟ್ ಅವ್ನು ಜಾಮೀನು ಕೊಡ್ತು ಅನ್ಸುತ್ತೆ. ಆವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸುಮಾರು 1000 ಜನರನ್ನ ಸೇರಿಸಿ ಫ್ರೀಡಂ ಪಾರ್ಕಲ್ಲಿ ದೊಡ್ಡ ಹೋರಾಟ ಮಾಡ್ತು. ತಿಮ್ಮಾಪುರ ರಾಜೀನಾಮೆ ಕೊಡಬೇಕು, ಲೋಕಾಯುಕ್ತ ಅವನೇನು ಜೋಶಿ ಇದ್ದಾನೆ, ಅವನನ್ನು ಅರೆಸ್ಟ್ ಮಾಡಬೇಕು ಅಂತ 5 ಪಾಯಿಂಟ್ ಇಟ್ಕೊಂಡು ಸಾವಿರಾರು ಜನ ಪೊಲೀಸರು ಬಂದು ನಮ್ಮನ್ನ ಫ್ರೀಡಂ ಪಾರ್ಕಲ್ಲಿ ಮುತ್ಕೊಂಡ್ರು. ನಾವು ಕಾಲಿಗೆ ಬಿದ್ವಿ, ಬಿಡ್ರಯ್ಯ ದೇಶ ಉಳಿಸ್ಕೊಳಕ್ ಬಿಡ್ರಯ್ಯ, ಕಾಲಿಗೆ ಅಕ್ಷರಶಃ ಕಾಲಿಗೆ ಬಿದ್ವಿ. ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ನೀವು ಆ ವಿಡಿಯೋಗಳು ನೋಡಿರ್ಬೋದು, ಪೊಲೀಸ್ ಅಧಿಕಾರಿಗಳಿಗೆ ಬಿಡಿ ಅಲ್ಲಿಗೆ ಅಂತ. ಆಮೇಲೆ ಕೊನೆಗೆ ಯಾರೋ ಏನೋ ಮಾತುಕತೆ ಆಗಿ ಲೋಕಾಯುಕ್ತಗೆ ಒಂದು ಲೆಟರ್ ಕೊಡೋದಕ್ಕೆ ನಮ್ಮೊಂದು ನಿಯೋಗ ಹೋಯ್ತು. ಆವತ್ತೇ ರಾಜೀನಾಮೆ ಕೇಳಲಿಲ್ಲ. ಯಾಕೆ ಇವರು BJPಯವರು? BJP ಕಾಂಗ್ರೆಸ್ಸು JDS ಎಲ್ಲ ಒಂದೇ ನಾಣ್ಯದ 2 ಮುಖಗಳು. ನಿಮ್ಮದನ್ನು ನಾವು ಮಾತಾಡೋದೆಲ್ಲ ನಮ್ಮನ್ನು ನೀವು ಮಾತಾಡಬೇಡಿ. ಸುಮ್ಮನೆ ಅಲ್ಲಿ ಯಾರೋ ಕೇಳ್ತಾರೆ, ಏನ್ರಯ್ಯ ನೀವೇನು ಪ್ರತಿಭಟನೆ ಮಾಡಿಲ್ಲ? ತಿಮ್ಮಾಪುರ್ ಒಬ್ಬ ಪರಮ ಭ್ರಷ್ಟ. ಅವನ ಹಿಂದೆ ಇದ್ದಂತಹ ಇನ್ನೊಬ್ಬ ಅಬಕಾರಿ ಸಚಿವನು ಅವನು ಪರಮ ಭ್ರಷ್ಟನೇ. ಯಾರು? BJPಲಿ ಅವ್ರ ಮೇಲೆ ಎಲ್ಲ ನಾವು ಕೇಸ್ ಹಾಕಿದ್ದೀವಿ. BJP ಆ ಸಂದರ್ಭದ BJP ಅಧಿಕಾರದಲ್ಲಿದ್ದಾಗ ಕಾಕಂಬಿ ಮೊಲಾಸಸ್ ಅಂತ ಏನು ಬರುತ್ತೆ ಅದರಲ್ಲಿ ದೊಡ್ಡ ಅಕ್ರಮ ಮಾಡಿದ್ದಾಗ ಅಕ್ರಮ ದೊಡ್ಡ ಹಗರಣ ಅಂತೇಳಿ ಹೈಕೋರ್ಟಲ್ಲೆಲ್ಲ ಕೇಸ್ ಹಾಕಿದ್ದೀವಿ ನಾವು. ಕಾಂಗ್ರೆಸ್ ಅವ್ರಿಗೆ ಅದ್ರ ಮಾತಾಡೋದು ನೈತಿಕತೆ ಇಲ್ಲ. 40% ಕಮಿಷನ್ ಅಂದರು. ಕೋವಿಡಲ್ಲಿ ಅವ್ನು ಸುಧಾಕರ್ ಶ್ರೀರಾಮುಲು ಎಲ್ಲ ಭ್ರಷ್ಟಾಚಾರ ಮಾಡಿದ್ರು. ಕಾಂಗ್ರೆಸ್ ಅವ್ರು ಯಾರು ಶಿಕ್ಷೆ ಕೊಡಿಸಿದ್ರ? ಇವತ್ತು ಯಾವ ಇವರು ಯಾರು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಕಾಂಟ್ರಾಕ್ಟರ್ಸು 40% ಕಮಿಷನ್ ಅಂದಿದ್ದಾರೆ, ಇವತ್ತು 50% 60% ಅಂತಿದ್ದಾರೆ. ಕಾಂಗ್ರೆಸ್ನವ್ರು ಏನಾದ್ರು 0% 10% ತಂದ್ರ? ನಿಮ್ಮದನ್ನ ನಾವು ಮಾತಾಡೋದಿಲ್ಲ, ನಮ್ಮನ್ನು ನೀವು ಮಾತಾಡ್ಬಿಡಿ. ಸುಮ್ಮನೆ ರಾಜಕೀಯಕ್ಕೆ ಜನ ತೋರಿಸೋದಕ್ಕೆ ನಾವು ನಾಟಕ ಆಡ್ತೀವಿ. 40% ಅಂತೀವಿ, ಇನ್ನೊಂದು ಅಂತೀವಿ. ಇವತ್ತು ನಡೀತಿರೋದು ನಾಟಕ. ವಿಧಾನಸೌಧದಲ್ಲಿ ಕೂತ್ಕೊಂಡಲ್ಲ ನಾಟಕ ಆಡಬೇಕಾಗಿರೋದು, ಹೋರಾಟ ಕಟ್ಟಬೇಕು. ಭೀಮೇಶ್ ವಿಧಾನಸೌಧದಲ್ಲಿ ಕೂತ್ಕೊಂಡು ಏನು ರಾತ್ರಿ ಎಲ್ಲ ನಂಗಾನ ಮಾಡ್ಕೊಂಡು ಭಜನೆ ಮಾಡ್ಕೊಂಡು ಏನೇನೋ ಚೇಷ್ಟೆ ಮಾಡಿಕೊಂಡು ಅಲ್ವಾ ಕಾಣಿಸೋ ಹಂಗೆ. ಅದರಲ್ಲೂ ಇವತ್ತಿರುವಂಥ ದೃಶ್ಯ ಮಾಧ್ಯಮಗಳ ಬಗ್ಗೆ ನಾನು ಹೇಳೋದೇನು ಬೇಕಾಗಿಲ್ಲ. ಬಹುತೇಕವಾಗಿ ಆ ಒಂದು ರೀತಿಯಲ್ಲಿ ಕೆಲವೊಂದು ಸಲ ಏನೋ ನನಗೇನೋ ಅದು ಗಾಂಭೀರ್ಯದಿಂದ ನಡ್ಕೊಳ್ತಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಇವ್ರಿಗೆ ಅದೇನೇ ಬೇಕು. ಬೇಕಾದ್ರೆ TVಗಂತೂ ಬರ್ತಾರೆ, TVಲಿ ಬರುತ್ತೆ ಯಾರೋ MLAಗಳು. ಅದು ಬಿಟ್ಟರೆ ಮಿಕ್ಕದಾಗಿ ಎಲ್ಲ ರಾತ್ರಿ ಅದೆಷ್ಟೋ ವಿಧಾನಸೌಧದಲ್ಲಿ ಇವ್ರಿಗೆ ಎಷ್ಟೋ ಜನ ಇವತ್ತಿರೋ MLAಗಳಿಗೆ ಕುಡಿದಿದ್ರೆ ರಾತ್ರಿ ನಿದ್ದೆ ಬರಲ್ಲ. ರಾತ್ರಿ ವಿಧಾನಸೌಧದಲ್ಲಿ ಯಾವನ ಎಷ್ಟೆಷ್ಟು ಹಾಕೋದನ್ನ ಯಾವನಿಗೆ ಗೊತ್ತು? ವಿಧಾನಸೌಧದಲ್ಲಿ ಈ ಖದೀಮರನ್ನ ಮಲಗಿಸೋದಿಕ್ಕೆ ಬಿಡಬಾರ್ದು. ಯಾಕಂದ್ರೆ ನನಗೆ 100% ಹೇಳ್ತೀನಿ. ಮೊನ್ನೆ ಪಾಪ ಅದೇನೋ ಸ್ವತಃ ನಮ್ಮ ಮುಖ್ಯಮಂತ್ರಿ ಹೇಳಿದ್ರಲ್ವಾ, ಏನೋ ಕಿಂಗ್ ಫಿಶರ್ ಏನೋ ಲಾರ್ಜು ಅಥವಾ ಇನ್ನೊಂದೇನೋ ಇದೆ ಅಂತ, ರಾಯಲ್ ಚಾಲೆಂಜರ್ಸ್ ಅಂತೇನೋ ಇದೆ ಅಂತ ಅಲ್ವಾ? ಅದ್ರ ಬಗ್ಗೆ ಸ್ವತಃ ಏನು ರಾಜ್ಯದ ಜನರಿಗೆ ವ್ಯಾಕರಣ ಹೇಳ್ಕೊಡ್ತಾ ಇದ್ರು, ಕುಡಿತದ ವ್ಯಾಕರಣ ಮುಖ್ಯಮಂತ್ರಿಗಳು. ಅವರು ಸೇರಿದಂತೆ ಇಲ್ಲಿರೋ ಎಷ್ಟು ಜನರಿಗೆ ಅವ್ರಿಗೆಲ್ಲ ಗೊತ್ತಿರುವಂಥವ್ರಿಗೆ ಸಂಜೆಗೆ ನಿದ್ದೆ ಬರುತ್ತೆ ಹಾಕ್ಕೊಳ್ಳದೆ ಇದ್ರೆ. ಇವತ್ತು ರಾತ್ರಿ ವಿಧಾನಸೌಧದಲ್ಲಿ ಧರಣಿ ಮಾಡಿದಂಥ MLAಗಳು ಎಷ್ಟು ಜನ ಸಾರಾಯಿ ವಿಸ್ಕಿ ಬ್ರಾಂದಿ ಕುಡಿದು ಮಲಗಿಲ್ಲ? ಇದೇನು 5 ಸ್ಟಾರ್ ಹೋಟ್ಲಾ ಇವ್ರಿಗೆ? ಅಲ್ಲೆಲ್ಲ ಎಣ್ಣೆ ಹಾಕ್ಕೊಂಡು ತಿಂದ್ಕೊಂಡು ಮಲಗೋದಿಕ್ಕೆ ಧರಣಿಗೆ ಮಾಡೋದಿಕ್ಕೊಂದು ಪದ್ಧತಿ ಇದೆ ಕಣ್ರಯ್ಯ. ಅದಕ್ಕೊಂದು ಗಾಂಭೀರ್ಯ ಇದೆ, ಹೋರಾಟಕ್ಕೊಂದು ಮರ್ಯಾದೆ ಇದೆ. ಮರ್ಯಾದೆಯನ್ನು ಕಳೆಯುವಂಥ ಕೆಲಸ ಮಾಡ್ತೀರಾ? ನಾಚಿಕೆ ಆಗಲ್ಲ ನಿಮಗೆ? ಬನ್ನಿ, ಬೀದಿಗೆ ಬನ್ನಿ, ಫ್ರೀಡಂ ಪಾರ್ಕ್ಗೆ ಬನ್ನಿ, ಗಾಂಧಿ ಸ್ಟ್ಯಾಚ್ಯೂ ಹತ್ರ ಬನ್ನಿ. ನೀವಷ್ಟೇ ಅಲ್ಲ, ಸಾವಿರಾರು ಜನರನ್ನ ಹೋರಾಟಕ್ಕೆ ಕರೀರಿ. BJP ಅಂದ್ರೆ ದೇಶಭಕ್ತರು ಅಂತಿರಲ್ವಾ? ದೇಶ ಉಳಿಸುವ ಕೆಲಸ ಇದು. ಇಲ್ಲ ಅಬಕಾರಿ ಸಚಿವ ಪರಮ ಭ್ರಷ್ಟ ಇದ್ದಾನೆ, ಇಡೀ ಸರ್ಕಾರ ಭ್ರಷ್ಟವಾಗಿದೆ. ನಾವು ಭ್ರಷ್ಟರಲ್ಲ, ಭ್ರಷ್ಟಾಚಾರ ವಿರೋಧಿಗಳು ನಾವು. ನಮ್ಮ ಪಕ್ಷ ಇನ್ಮೇಲೆ ಮುಂದಕ್ಕೆ ಭ್ರಷ್ಟಾಚಾರ ಮಾಡಲ್ಲ, ಹಿಂದೇನು ಮಾಡಿಲ್ಲ, ಮುಂದಕ್ಕೂ ಮಾಡಲ್ಲ ಅಂತ ಬೇಕಾದ್ರೆ ಸುಳ್ಳು ಹೇಳಿ, ಹೋರಾಟಕ್ಕೆ ಕರೀರಿ. ಜನ ಕರೆಸಿ ದೊಡ್ಡ ಪ್ರತಿಭಟನೆ ಹೋರಾಟ ಮಾಡಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಆವಾಗ ರಾಜೀನಾಮೆ ಕೊಡ್ತಾರೆ. ಇದು ನಿಮ್ದು ನಾಟಕ. ನಾನು ಅದೇನೋ ಒಪ್ಪಂದದ ರಾಜಕಾರಣ ಗಾದೆ ಹೇಳ್ಬಿಡ್ತೀನಿ, ನಾನು ಹೊಡೆದಂಗೆ ಮಾಡ್ತೀನಿ, ನೀನು ಹತ್ತಂಗೆ. ಇದು ಇವತ್ತು ನಡೀತಿರೋ ರಾಜಕಾರಣ. ಇದಕ್ಕೇನೆ ಇಂಥ ರಾಜಕಾರಣ ನೋಡೋಣ ಜನ ಅನ್ನೋದು.
ರಾಜಕಾರಣ ಅಂದರೆ ಲೋಫರ್ಗಳು, ಲುಚ್ಚಾಗಳು, ಅಲ್ಕಾಗಳು ಇರುವಂಥದ್ದು ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.